ವಿಳಂಬ ಧೋರಣೆ ನಡೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟ ಇಂದಿಗೆ 6ನೇ ದಿನ ಕಾಲಿಟ್ಟಿದೆ. ಈ ಹೋರಾಟದಲ್ಲಿ ಹಲವಾರು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ರಾಜ್ಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಆದರೆ ಆಳುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈಗಾಗಲೇ ಹಲವಾರು ಕಮಿಷನ್ಗಳಿದೆ ಸರ್ಕಾರದ ಹಂತದಲ್ಲಿ. ಹಲವಾರು ಕಮಿಷನ್ಗಳಿದ್ದರೂ ಕೂಡ ಮತ್ತೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಕಾಲ ಹಗರಣ ಮಾಡುತ್ತಿರುವುದು ಮತ್ತೆ ಮಾದಿಗರನ್ನು ಮತ್ತೆ ಮೋಸ ಮಾಡಲಿಕ್ಕೆ ಹೊರಟಿದೆ. ಈ ಒಂದು ಸರ್ಕಾರಕ್ಕೆ ಏನನ್ನ ಎಚ್ಚರಿಕೆ ಕೊಡಬೇಕು ಮತ್ತು ಸರ್ಕಾರವನ್ನು ಹಾಗೆ ಬಿಟ್ಟರೆ ಮತ್ತೆ 30 ವರ್ಷ ಮಾದಿಗರನ್ನು ಬೀದಿಗೆ ತರುವಂತ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಹಾಗಾಗಿ ಮಾದಿಗರಲ್ಲಿ ವಿನಂತಿ ಮತ್ತು ಹೋರಾಟಗಳಲ್ಲಿ ಎಲ್ಲ ಈಗಾಗಲೇ ನಮ್ಮ ಅಣ್ಣವರು ಹೇಳಿದ್ರು, ಫಂಡನ್ಸ್ ಅನ್ನೋರು, ಪುಟಗೋಸಿ ಹೋರಾಟ ಆಗಿದೆ, ರಾಜ್ಯ ಸರ್ಕಾರ ಮುತ್ತಿಗೆ ಹೋರಾಟ ಆಗಿದೆ, ಎಲ್ಲ ಹೋರಾಟಗಳಾಗಿದೆ, ಹರಬಿತ್ತಲಾಗಿದೆ. ಕೊನೆಗೆ ಇನ್ನು ಉಳಿದಿರುವಂತ ಒಂದೇ ಹೋರಾಟ, ಸಾವಿರಾರು ಜನರು ಯಾವುದೇ ಮಾಹಿತಿ ಇಲ್ಲದೆ ವಿಧಾನಸೌಧ ಕಡೆ ಹೋಗಿ ಮೈ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಸುರಿದುಕೊಂಡು ಒಬ್ಬರಲ್ಲ ಸಾವಿರಾರು ಜನ ವಿಧಾನಸೌಧ ಮುಂದುಗಡೆನೆ ಪೆಟ್ರೋಲ್ ಹಾಕೊಂಡು ಸಾಯಕ್ಕೆ ರೆಡಿ ಆಗಿದ್ದೀವಿ. ಯಾಕಂದ್ರೆ ಒಳ ಮೀಸಲಾತಿ ಸಂವಿಧಾನವಾಗಿ ನಮಗೆ ಸಿಗಬೇಕಾದ ಹಕ್ಕು. ಆ ಹಕ್ಕನ್ನು ಕಸಿದುಕೊಂಡು ಇವತ್ತು ಮಾದಿಗರಲ್ಲಿ ವಿದ್ಯಾ ಉದ್ಯೋಗ ರಾಜಕೀಯ ರಂಗದಲ್ಲಿ ಬಹಳಷ್ಟು ಜನ ನೊಂದು ಇವತ್ತು ನಾವು ಅವಕಾಶಗಳ ಸಿಕ್ಕಿ ಎಲ್ಲ ಕಡೆ ಬೀದಿ ಬದಿಯಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಹೋರಾಟವನ್ನು ಮನಗೊಂಡು ರಾಷ್ಟ್ರೀಯ ನಾಯಕರು ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣನವರು ಹಲವಾರು ವರ್ಷಗಳಿಂದ ಸುಮಾರು ಅವರ ಜೀವಿತ ತ್ಯಾಗ ಮತ್ತು ಅವರ ಒಂದು ಕುಟುಂಬವನ್ನು ಬಿಟ್ಟು ಹಲವಾರು ಅವಮಾನಗಳು, ಜೈಲುಗಳು ಸೇರಿ ಕೇಸುಗಳು ಹಾಕಿಸ್ಕೊಂಡು ಇಡೀ ಹೋರಾಟವನ್ನು ರಾಜ್ಯಾದ್ಯಂತ ಅಲ್ಲ, ಇಡೀ ಭಾರತ ದೇಶದ 28 ರಾಜ್ಯಗಳಲ್ಲಿ ಮಾದಿಗ ದಂಡದ ಹೋರಾಟ, ವರ್ಗೀಕರಣದ ಕಿಚ್ಚನ್ನು ಹಚ್ಚಿ ಇವತ್ತು ಮಾದಿಗರಲ್ಲಿ ಜಾಗೃತಿ ಮೂಡಿಸುವಂತ ನಾಯಕ. ಅವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ನಮ್ಮಂತ ಯುವಕರಿಗೆ, ಹಳ್ಳಿ ಭಾಗದಿಂದ ಬಂದಂತ ಯುವಕರಿಗೆ ವರ್ಗೀಕರಣದ ಒಂದು ಇತಿಹಾಸವನ್ನು ತಿಳಿಸಿ, ನೀವು ವರ್ಗೀಕರಣದ ಹೋರಾಟದಲ್ಲಿ ಭಾಗಿಯಾಗಬೇಕು. ಈ ವರ್ಗೀಕರಣದಿಂದನೇ ನಮ್ಮ ಮಕ್ಕಳ ಭವಿಷ್ಯ ಉಂಟು. ಈ ವರ್ಗೀಕರಣದಲ್ಲಿ ಎಲ್ಲಾ ರೀತಿಯ ಅವಕಾಶಗಳು ನಮಗಿದೆ. ಹಾಗಾಗಿ ಈ ಹೋರಾಟಕ್ಕೆ ಪ್ರತಿಯೊಬ್ಬ ಹಳ್ಳಿಯಿಂದ ಜಿಲ್ಲೆಯಿಂದ ರಾಜ್ಯವರೆಗೂ ಪ್ರತಿಯೊಬ್ಬರು ಭಾಗವಹಿಸ್ಬೇಕಂತೇಳಿ, ಅವರ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರು ಕೂಡ ಇಲ್ಲಿಗೆ ಸತತ 2 ಬಾರಿ ಹಾಸ್ಪಿಟ್ಲಿಗೆ ಸೇರಿ ಡಾಕ್ಟರ್ ಈಗಾಗಿ ಹೇಳಿದ್ದಾರೆ, ತಾವು ನಡೆಯೋದಾಗಲಿ ಮಾತನಾಡೋದಾಗಲಿ 2 ನಿಮಿಷ ಮಾತನಾಡಿದ್ರು ಆರೋಗ್ಯದಲ್ಲಿ ಆಯಾಸ ಮತ್ತೆ BP ಲೋಗುವಂತ ಅವಕಾಶಗಳಿದೆ. ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಹೋರಾಟದಲ್ಲಿ ಭಾಗವಹಿಸಬಾರ್ದಂದ್ರೂ ಕೂಡ ನಾನು ಈ ಹೋರಾಟದಲ್ಲಿ ಸತ್ರು ಪರವಾಗಿಲ್ಲ, ಈ ಸಮಾಜಕ್ಕೆ ಏನಾದರೂ ಒಂದು ಸಾಧಿಸಿಕೊಂಡೇ ಹೋಗ್ತೀವಂತೇಳಿ ಶಬ್ದ ತೊಟ್ಟು ನಿಂತಿರುವಂತಹ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರಣ್ಣವರಿಗೆ ನಾವು ಅದು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ಈ ಒಂದು ಹೋರಾಟ ಮಕ್ಕಳ ಉಜ್ವಲ ಭವಿಷ್ಯ ಇದೆ. ಈಗಾಗಲೇ ಸದನದಲ್ಲಿ ನಿನ್ನೆ ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ಹೋಗಿದ್ದಾರೆ. ಅಣ್ಣವ್ರು ಹೇಳಿದ್ರು, ಬೇರೆ ಬೇರೆ ಸೆಷನ್ಗಳಲ್ಲಿ ಗಲಾಟೆಗಳಾದ್ರೆ ಅವ್ರ ಮೇಲೆ ಕೇಸ್ ಹಾಕ್ದಂಗೆ ಇವತ್ತು ನ್ಯಾಯಯುತವಾದ ನ್ಯಾಯವನ್ನು ಕೇಳಕ್ ಹೋದ್ರೆ ಈ